ಇರ್ತಾರೆ ಸರ್, ಕೆಲವರು ಇರ್ತಾರೆ, ಜೊತೆಲಿರೋರೇ ಇರ್ತಾರೆ, ಇನ್ನೊಂದು ಜೊತೆಲಿರೋರು ತುಳಿತಾರೆ, ಅದನ್ನೆಲ್ಲ ಒಬ್ರು ತುಳಿತಾರೆ. ಇದೊಂದು ಕಾಮಿಡಿನ, ಇದು ಸುಮ್ಮನೆ ತರಲೆ ಕಾಮಿಡ್ತೀವಿ, ಸುಮ್ಮನೆ ಆಗ್ತೀವಿ, ಡಿಲೀಟ್ ಮಾಡಿ ಬಿಸಾಕ್ತೀವಿ, ಇಲ್ಲ ಹೈಡ್ ಮಾಡ್ತೀವಿ. ರಿಪ್ಲೈ ಮಾಡೋಕೆ ಹೇಳಿದ್ದಾರೆ ನನಗೆ ಮುಗಿದ ಮೇಲೆ, ನಿನ್ನ ಪ್ರೊಫೆಷನ್ ಏನು, ನೀನೇನು ಮಾಡ್ತಿದ್ದೀವಿ ಇಲ್ಲಿ ಬಂದವರೆ, ಬೆಳಗ್ಗೆ ಏನಾದರೂ ಒಂದು ಕಮೆಂಟ್ ಮಾಡೇ ಮಾಡ್ತಾರೆ. ಅದು ಪಾಸಿಟಿವ್ ಆಗಿದ್ದರೆ ತೊಗೊಬೇಕು, ನೆಗೆಟಿವ್ ಆಗಿದ್ದರೆ ಅಲ್ಲೇ ಬಿಟ್ಬಿಡಬೇಕು. ಫೀಡ್ಬ್ಯಾಕ್ ಥರ ಇದ್ರೆ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಕಮೆಂಟ್ ಮಾಡಿಬಿಟ್ಟಾಗ ಈ ಚಂದನ್ ಶೆಟ್ಟಿ ಅವರು ಎಲ್ಲ ಕಮೆಂಟ್ ಮಾಡಿದ್ರು. ಆಮೇಲೆ ಈ ಪವಿ ಪುನ್ನಪ್ಪ ಇದ್ರೆಲ್ಲ ಬಿಗ್ ಬಾಸ್ ಎಲ್ಲ ಹೋಗಿದ್ರಲ್ಲ, ಅವರೆಲ್ಲ ನೋಡಿದಾಗ ಜೋನಿಂದ ನಾವು ಆಚೆ ಬರಬೇಕು. ಜನ ಬೈತಾರೆ, ಏನು ಮಾಡ್ತಾರೆ, ಅದು ನನಗೆ ಇಷ್ಟ. ಪ್ರಮೋಷನಿಗೆ ಬಂದರೆ ಎಷ್ಟು ತಿಂಗಳಿಗೆ ಬಂದರು ಸರ್ ನಿಮಗೆ ಅಪ್ರೋಚ್ ಆದ್ರೆ? ಸರ್ ಪ್ರಮೋಷನ್ಸ್ ಒಂದು 7 months 8 months ನಾನು ಬಂದಾದ್ಮೇಲೆ 8 months. ಯೂಶಲಿ ಆ್ಯಕ್ಚುಲಿ ನಾನು ಪ್ರಮೋಷನ್ಸ್ ಫ್ರೀಯಾಗಿ ಮಾಡ್ತಾಯಿದ್ದೆ ಸರ್ ನಾನು ಮುಂಚೆ. ಅಂದರೆ ನನ್ನ ಒಂದು ನಾಲೆಡ್ಜು, ನನ್ನ ಒಂದು ಸ್ಕಿಲ್ಸ್ನ ಜನಗಳಿಗೆ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಟೆಂಪಲ್ಲು ದೇವಸ್ಥಾನಕ್ಕೆ ಹೋದರೆ ಒಂದು ಪ್ರಮೋಷನ್ ಮಾಡ್ತಾಯಿದ್ದೆ. ಈ ದೇವಸ್ಥಾನಕ್ಕೆ ಬನ್ನಿ ಚೆನ್ನಾಗಿದೆ, ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಅದು ಜನಗೆ ಹೇಳ್ಬೇಕಾಗಿತ್ತು. ಇಲ್ಲಿ ಚೆನ್ನಾಗಿದೆ, ಬನ್ನಿ ನೋಡಿ, ಇಲ್ಲಿ ಈ ಥರ ನಡೀತಾ ಇದೆ. ಈ ಒಂದು 3 days ಒಂದು ಕುಂಭಾಭಿಷೇಕ ನಡೀತಾ ಇದೆ. ಆಮೇಲೆ ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀನಿ, ಅಲ್ಲಿ ಬೆಸ್ಟ್. ಇವಾಗ ದಾವಣಗೆರೆಗೆ ಹೋಗಿದ್ದೆ, ಅಲ್ಲಿ ಬೆಸ್ಟ್ ನನಗೆ ಚೆನ್ನಾಗಿತ್ತು, ದೋಸೆ ಅನಿಸ್ತು. ಸೊ ನಾನೇ ಒಂಥರ ಡೈಲಿ ಬ್ಲಾಗ್ಸ್ ಥರ ಸ್ಟಾರ್ಟ್ ಮಾಡಿದೆ. ಆ ಬ್ಲಾಗ್ಸಲ್ಲಿ ನಾನು ಪ್ರಮೋಷನ್ ಸುಮ್ಮನೆ ಅವ್ರಿಗೆ ಫ್ರೀಯಾಗಿ ಪ್ರಮೋಷನ್ ಮಾಡೋದು. ನನ್ನ ಸ್ಕಿಲ್ ತೋರಿಸಿದ್ರೆ ತಾನೇ ಜನಗಳು ಗೊತ್ತಾಗೋದು, ಪ್ರಮೋಷನ್ ಮಾಡಬೇಕಾಗಿ ಅವರು ನನಗೆ ಒಂದು ಆಪರ್ಚುನಿಟಿ ಕೊಡಬೇಕಂತ. ಸೊ ಅದಕ್ಕೋಸ್ಕರ ಫ್ರೀಯಾಗಿ ಪ್ರಮೋಷನ್ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೆ ಪೇಯ್ಡ್ ಪ್ರಮೋಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಜಾಸ್ತಿ ಬಂದಿರೋದೇ ಎಲ್ಲ ಫೇಸ್ ವಾಶು, ಸನ್ಸ್ಕ್ರೀನು ಇದೆ. ಸರ್ ಫಸ್ಟ್ ಪ್ರಮೋಷನಲ್ಲಿ ಈ ಥರ ಬಂದಿರಲಿ ಎಷ್ಟು ಅಮೌಂಟ್ ಅರ್ನ್ ಮಾಡಿದ್ದೀರಿ ನೀವು? ಫಸ್ಟ್ ಪ್ರಮೋಷನ್ 2,000. ಸರ್ ನೀವು ಪ್ರಮೋಷನ್ಗೆ ಹೋಗ್ತೀರಾ, ಪ್ರಮೋಷನ್ಗೆ ಹೋದ್ಮೇಲೆ ಅದು ಜೆನ್ಯೂನ ಫೇಕ್ ಅಂತ ಯಾವ ಥರ ಇದು ಮಾಡ್ತೀರಾ ಸರ್? ಜನಗಳಿಗೆ 4 ಜನಕ್ಕೆ ತೋರಿಸ್ಬೇಕಾರೆ ಮುಂಚೆನೇ ನೀವು ಯೂಸ್ ಮಾಡ್ತೀರಾ, ಇಲ್ಲಾಂದ್ರೆ ಅವ್ರು ಏನೋ ಅಪ್ರೋಚ್ ಆಗಿ ಯಾವ ಥರ ತೋರಿಸ್ತೀರಾ? ಹೌದು, ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ಇಲ್ಲ ಸುಮ್ಮನೆ ಇಲ್ಲ, ಯೂಶಲಿ ಯೂಸ್ ಮಾಡ್ತೀನಿ. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಬರುತ್ತೆ ನನಗೆ, ಅವರೇ ಪ್ರಾಡಕ್ಟ್ ಕಳಿಸ್ಕೊಡ್ತಾರೆ, ಅದನ್ನು ನಾನು 2 days ಯೂಸ್ ಮಾಡ್ತೀನಿ, ಏನೂ ಎಫೆಕ್ಟ್ ಆಗ್ತಿಲ್ಲ ನನಗೆ ಅಂತ ಅಂದರೆ ನಾನು ಓಕೆ, ಜೆನ್ಯೂನಾಗಿ ತೋರಿಸ್ಬೋದು. ಸುಮ್ಮನೆ ನಾನು ತೋರಿಸ್ಬಿಟ್ಟು ಎಲ್ಲೋ ಬರ್ನ್ ಆಗಿದೆ ನನ್ನ ಫೇಸು, ನನ್ನಿಂದ ಹಾಳಾಯಿತು ಅಂತ ಜನಗಳು ಯಾಕೆ ಸುಮ್ಮನೆ? ಇವಾಗ ಯೂಶಲಿ ಇವಾಗ ಜನಗಳು 10,000 ದುಡಿಯೋದೇನು ದೊಡ್ಡ ವಿಷಯ ಅಲ್ಲ, ಹಂಗಾಗಿದೆ ಇವಾಗ. 10,000 ಎಲ್ಲರೂ ಮುಂಚೆನೂ ದುಡಿತಾರೆ ಇವಾಗ. ನನಗೆ 10,000 ಎಲ್ಲೋ ಕೊಡ್ತಾ ಇದ್ದಾರೆ ಪ್ರಮೋಷನ್ಗೋಸ್ಕರ ಅಂತಂದರೆ ಅದನ್ನು ತೋರಿಸ್ಬಿಟ್ಟು ಅವ್ನ ಮುಖ ಎಲ್ಲ ಹಾಳು ಮಾಡಿ ಮತ್ತೆ ಅದು ಜೀವನ ಪೂರ್ತಿ ಹೋಗುತ್ತೆ. ಒಂದು ಎಲ್ಲ ಸ್ಕಿನ್ ಒಂದೇ ಥರ ಇರಲ್ಲ, ಎಲ್ಲರಿಗೂ ಸ್ಕಿನ್ಸ್ ಒಂದೇ ಥರ ಇರಲ್ಲ, ಅದು ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಾನು ಅದೇ ಹೇಳೋದು ಫಸ್ಟು, ಸ್ಟಾರ್ಟಿಂಗಲ್ಲೇ ತೊಗೊಂಡು ಮುಖಕ್ಕೆ ಹಚ್ಕೊಳಕ್ಕೆ ಹೋಗ್ಬಿಡಿ. ಏನೇ ಒಂದು ಪ್ರಮೋಷನ್ಸ್ ಆಗಲಿ, ಪ್ರಮೋಷನ್ಸ್ ನಾನು ಮಾಡ್ತಾ ಇದ್ದೀನಿ ಯಾವುದೋ ಒಂದು ಪ್ರಾಡಕ್ಟ್ಸ್ ಅಂದರೆ ಅದನ್ನು ಕರೆಕ್ಟಾಗಿ ಪ್ಯಾಚ್ ಟೆಸ್ಟ್ ಮಾಡಬೇಕು ಫಸ್ಟು. ಯಾವುದೋ ಒಂದು ಪಾರ್ಟಿಗೆ ಹಾಕ್ಕೊಂಡು ಅಲ್ಲಿ ನಿನಗೇನೋ ಪ್ರಾಬ್ಲಮ್ ಆಗ್ತಾಯಿಲ್ಲ, ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಟ್ರೈ ಮಾಡಿ. ಇಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾಯಿಲ್ಲ, ಈ ಸ್ಕಿನ್ನು ಫೇಸ್ ಸ್ಕಿನ್ನು ಎರಡು ಒಂದೇ, ಕೈ ಸ್ಕಿನ್ನು ಡಿಫ್ರೆಂಟು, ಇದು ಸ್ವಲ್ಪ ರಫ್ ಇರುತ್ತೆ. ಸೊ ಇದು ರೆಸಿಸ್ಟ್ ಮಾಡುತ್ತೆ, ಇದು ಸೆನ್ಸಿಟಿವ್ ಇರಲ್ಲ ತುಂಬ. ಸೊ ಇಲ್ಲಿ ಪ್ಯಾಚ್ ಟೆಸ್ಟ್ ಮಾಡಿ, ಏನು ನಿಮ್ಗೆ ಪ್ರಾಬ್ಲಮ್ ಆಗಿಲ್ಲ ಅಂತ ಆಮೇಲೆ ಅಪ್ಲೈ ಮಾಡಿ. ಇವಾಗ ನಿಮ್ಗೆ ಅಲರ್ಜಿಕ್ ಇರ್ತಾರೆ ಸ್ವಲ್ಪ ಜನಕ್ಕೆ, ಇದೆಲ್ಲ ಆಗೋದೇ ಇಲ್ಲ ಗುರು, ಸನ್ಸ್ಕ್ರೀನ್ ಆಗೋದೇ ಇಲ್ಲ ಕೆಲವ್ರಿಗೆ ಅಂತ. ಸೊ ಅವಾಗ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲಿ ಬೇಕು ಇಲ್ಲಿ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿ, ಟ್ರೈ ಮಾಡಿ, ಆಮೇಲೆ ಅಪ್ಲೈ ಮಾಡಿ. ಅದನ್ನೇ ನಾನು ಹೇಳೋದು. ಓಕೆ, ನೀವು ಪ್ರಮೋಷನ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಸ್ಟೋರ್ ಹತ್ರ ವಿಸಿಟ್ ಮಾಡ್ತೀರಾ ಸರ್ ನೀವು ಮುಂಚೆನೇ? ಅಂದರೆ ನಿಮ್ಗೆ ಅವರೇ ಡೈರೆಕ್ಟ್ ಕೊರಿಯರ್ ಮುಖಾಂತರ ಪ್ರಾಡಕ್ಟ್ಸ್ ಎಲ್ಲ ಆದರೆ ಕೊರಿಯರ್ ಕೊಡ್ತಾರೆ. ಈ ಶಾಪ್ಸ್ ಎಲ್ಲ ಮಾಡ್ತೀವಿ ಅಂತಂದರೆ ನಾವು ಒಂದು ರೀಸನಬಲ್ ಪ್ರೈಸ್ಗೆ ಅವರು ಯಾವ ಥರ ಮಾತಾಡ್ತಾರೆ, ಜನಗಳು ಅವರು ನಮ್ಗೆ ಹೆಂಗೆ ಅಪ್ರೋಚ್ ಮಾಡ್ತಾರೆ. ಕೆಲವರು ಇರ್ತಾರೆ, ಗುರು ಇಲ್ಲ ಗುರು ನಾನು ಬೇಜಾನ್ ಜನ ನೋಡ್ಬಿಟ್ಟಿದ್ದೀನಿ. ಆಯಿತು ಗುರು, ಬೇಜಾನ್ ಜನ ನೋಡಿದ್ವಿ, ಅವ್ರ ಹತ್ರನೇ ಮಾಡಿಸ್ಕೋ. ಇವಾಗ ನನ್ನ ಸ್ಟ್ಯಾಂಡರ್ಡ್ ಇರುತ್ತೆ, ನನ್ನ ಸ್ಟ್ಯಾಂಡರ್ಡ್ ರೇಟಲ್ಲಿ ನಾನು ಸ್ಟ್ಯಾಂಡರ್ಡಾಗೇ ಮಾಡ್ಕೊಡೋದು. ಯಾವುದೋ ಒಂದು ಕಂಟೆಂಟ್ ಮಾಡ್ತೀವಿ ಅಂತಂದರೆ ಯೋಚನೆ ಮಾಡಿಬಿಟ್ಟು ನನ್ನ ಜೊತೆ ಇರೋರನ್ನ, ನನ್ನ ಜೊತೆ ಆ್ಯಕ್ಟ್ ಮಾಡೋರಿಗೆ ಕೊಡಬೇಕು, ನನ್ನ ಜೊತೆ ಎಡಿಟ್ ಮಾಡೋರಿಗೆ ಕೊಡಬೇಕು, ಕರೆಕ್ಟಾ? ಆಮೇಲೆ ಕುತ್ಕೊಂಡು ಆ ಕಂಟೆಂಟು ಅದಕ್ಕೆ ಸೂಟ್ ಆಗುತ್ತಾ ಅಂತ ನಾನು ಯೋಚನೆ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹೌದು, ಆ ಟೈಮ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದರಿಂದ ನಂಗೆ ರಿಟರ್ನ್ಸ್ ಬೇಕು. ಸೊ ಅದ್ರ ಮೇಲೆ ನಾನು ಯೋಚನೆ ಮಾಡಿಬಿಟ್ಟು ಒಂದು ರೇಟ್ ಹೇಳಿರ್ತೀನಿ. ಸರ್ ಇಲ್ಲ ಸರ್, ನನಗೆ ಏನೂ ನಡೀತಾನೆ ಇಲ್ಲ ಸ್ವಲ್ಪ ದಿವಸದಿಂದ. ಸರಿ ಆಯಿತು, ಕಮ್ಮಿನೇ ಕೊಡಿ, ನನಗೆ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗೋದಿದೆ. ಅಟ್ಲೀಸ್ಟ್ ನನ್ನಿಂದ ಇವಾಗ ಯೂಶಲಿ ನಾವು ನಮ್ಮ ಟೈಮ್ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ, ನಮ್ಮದು ಸ್ಕಿಲ್ಸ್ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ, ಆಯಿತಾ? ಇನ್ಸ್ಟಾಗ್ರಾಮಲ್ಲಿ ನಾವೇನು ಮನಿ ಇನ್ವೆಸ್ಟ್ ಮಾಡ್ತಾಯಿಲ್ಲ. ಸೊ ಅಟ್ಲೀಸ್ಟ್ ಕಮ್ಮಿ ತೊಗೊಂಡು ಮಾಡಿದ್ರೆ ಏನು ತಪ್ಪೇನಿಲ್ಲ. ಎಲ್ಲರ ಹತ್ರನೂ ಒಂದೇ ಥರ ಮಾಡೋಕ್ಕಾಗಲ್ಲ. ಹೌದು, ಬಿಸ್ನೆಸ್ಸಲ್ಲಿ ನೀವೇ ನೋಡಿದ್ದೀರಾ, ಇವಾಗ ಎಲ್ಲೋ ಒಂದು ಕಡೆ ಇವಾಗ 100 ರೂಪಾಯಿ ತೊಗೊಂಡ್ರೆ ಕೆಲವು ಕಡೆ 50 ರೂಪಾಯಿ ತೊಗೊಬೇಕಾಗುತ್ತೆ. ಅದೆಲ್ಲ ನಾರ್ಮಲ್. ಅದು ನಾನು ಹಂಬಲ್ಲಾಗಿ ಇರ್ತೀನಿ ಯಾವಾಗ್ಲೂ. ಆಮೇಲೆ ನಾನು ಅವ್ರನ್ನ ಅಪ್ರೋಚ್ ಮಾಡಬೇಕಾದ್ರೆ ಅವ್ರು ನನಗೆ ಅಪ್ರೋಚ್ ಮಾಡಿದ್ರೆ ಯಾವ ಥರ ಅಪ್ರೋಚ್ ಮಾಡ್ತಾರೆ ನನ್ನ, ಇವಾಗ ಅವ್ರ ಹತ್ರನೇ ಬಜೆಟ್ ಇರುತ್ತೆ ಕೆಲವು ಕಡೆ, ಅವರೇ ಬಜೆಟ್, ನನ್ನ ಬಜೆಟ್ ಇಷ್ಟು, ಸರಿ ಓಕೆ ನನಗೆ ಆದರೆ ಓಕೆ ಅಂತ ಹೇಳ್ತೀನಿ, ಇಲ್ಲಾಂದರೆ ಬೇಡ ನನಗೆ ಆಗಲ್ಲ ಅಂತ ಹೇಳ್ತೀನಿ. ಆಮೇಲೆ ಸಮ್ಟೈಮ್ಸು ರ್ಯಾಪಿಡೋ ಹೇಳಿದ್ರು ನನಗೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ. ಓಕೆ, ಸೊ ನನಗೆ ಇಷ್ಟ ಇಲ್ಲ ಮಾಡೋದಕ್ಕೆ, ಮಾಡಿ ಅಂತ.
ನಾನು ತುಂಬ ಯೋಚನೆ ಮಾಡೋದು, ದುಡ್ಡೇನೋ ಬರುತ್ತೆ, ಇವತ್ತು 15,000 ಕೊಡ್ತೀನಿ ಅಂತ ಹೇಳ್ತಾರೆ, ಓಕೆ ಓಕೆ ಅಂತ ಹೇಳ್ಬಿಡ್ತೀನಿ. ಬಟ್ 15,000 ಒಂದು ದಿವಸ ಖರ್ಚಾಗುತ್ತೆ, 2 ದಿವಸ ಖರ್ಚಾಗ್ಬಿಡುತ್ತೆ. ಓಕೆ. ಈ ಸರೌಂಡಿಂಗಲ್ಲಿ ಎಷ್ಟು ಜನ ಆಟೋದವ್ರು ನನಗೆ ಸಪೋರ್ಟ್ ಮಾಡಿರ್ತಾರೆ, ಹೌದು, ಅದು ಇಂಪಾರ್ಟೆಂಟು. ಆಟೋದವ್ರಿಗೆ ಅದು ಎಫೆಕ್ಟ್ ಆಗುತ್ತೆ ಅದು. ಸೊ ಅದಕ್ಕೆ ನಾನು ಮಾಡಲ್ಲ, ಬೇಡ ನನಗೆ, ನಾನು ಮಾಡಲ್ಲ ಅಂತ. ಅದು ಬಿಕಾಸ್ ನಾನು ಮಾಡಿಬಿಟ್ಟಾದ್ಮೇಲೆ ದುಡ್ಡು ಇಸ್ಕೊಂಡ್ಬಿಟ್ಟಿರ್ತೀನಿ, ಆಮೇಲೆ ಆಟೋದವ್ರು ಬಂದು ನನಗೆ ವಾರ್ನ್ ಮಾಡೋದು, ಅದು ಸರಿ ಹೋಗಲ್ಲ. ಮಾಡೋದಕ್ಕಿಂತ ಮುಂಚೆ ಯಾವುದೋ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿಬಿಟ್ಟೆ ಮಾಡಿಬಿಡೋಣ ಅಂತ. ಒಳ್ಳೆ ಕೆಲಸ ಅದು. ಬಿಕಾಸ್ ಮಾಡಿ ಪಾಪ ಅವ್ರಿಗೆ ಎಫೆಕ್ಟ್ ಆಗೋದಕ್ಕಿಂತ ಇವಾಗ ಅವ್ರಿಗೆ ಅಫೆಕ್ಟ್ ಆಗುತ್ತೋ ಇಲ್ವೋ, ಅವ್ರ ಮನ್ಸಿಗಂತೂ ನೋವಾಗುತ್ತೆ. ಯಾರೋ ಒಬ್ಬ ನಮ್ದು ಅನ್ನನ ಕಿತ್ಕೊಂಡ್ಬಿಟ್ಟ, ಆ ಥರನೇ ಅನ್ಸುತ್ತೆ ಅವ್ರಿಗೆ. ಸೊ ಅದಕ್ಕಿಂತ ಮುಂಚೆ ಅವ್ರು ಮಾಡೋದಕ್ಕಿಂತ ಮುಂಚೆ ನಾನು ಯೋಚನೆ ಮಾಡ್ಬಿಟ್ಟು ಮಾಡೋಣ ಅಂತ. ಅದಕ್ಕೆ ನಾನು ಕೆಲವು ರಿಜೆಕ್ಟ್ ಮಾಡ್ಬಿಡ್ತೀನಿ, ನಾನು ಮಾಡೋಕ್ಕೆ ಹೋಗಲ್ಲ. ಇಟ್ಸ್ ಓಕೆ, ನನಗೆ ಒಂದು ಪ್ರಮೋಷನ್ ಬರಲಿ, 2 ಪ್ರಮೋಷನ್ ಬರಲಿ. ಪ್ರಮೋಷನ್ ಬರ್ತಿರೋದೇ ಬೋನಸ್ಸು. ಇವಾಗ ಮಾಡ್ತಿರೋದೇ ನಾವು ಕಂಟೆಂಟ್ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಅದು ನಾವು ಏನೋ ಒಂದು ಮೂವಿಗೆ ಹೋಗ್ತೀವೋ, ಯಾವುದೋ ಒಂದು ಶೂಟ್ ಬರುತ್ತೋ, ಏನೋ ಒಂದು ಆಗುತ್ತೆ, ಅದಕ್ಕೋಸ್ಕರ ನಾವು ಎಂಟರ್ಟೈನ್ ಮಾಡ್ತಾ ಇರ್ತೀವಿ ಜನಕ್ಕೆ. ಪ್ರಮೋಷನ್ ಬಂದಿದ್ದು ಬೋನಸ್ಸೇ. ಓಕೆ. ಬೋನಸ್ ಬಂದಿದ್ಮೇಲೆ ನಾವು ತಲೆ ಕೆಡ್ಸ್ಕೊಂಬಾರ್ದು, 1 ಬರಲಿ 2 ಬರಲಿ ಅಷ್ಟಾದರೂ ಬರಲಿ, ಸ್ವಲ್ಪ ಅರ್ನ್ ಮಾಡ್ತಾ ಇದೀವಿ ಅದರಿಂದ, ಫೈನ್. ಬಟ್ ಬೇರೆಯವ್ರಿಗೆ ಅದು ಎಫೆಕ್ಟ್ ಆಗಬಾರ್ದು ಅಂತ ಅಷ್ಟೇ. ಓಕೆ. ಒಂದು ಎಥಿಕ್ಸ್ ಇಟ್ಕೊಂಡಿದ್ದೀನಿ, ಆ ಎಥಿಕ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನಿಮ್ಮ ಟೀಮ್ ಯಾಕೆ ಬಿಟ್ಟು ಹೋಗಿ ಬಂತು ಅಂತ ಕ್ಲಾರಿಟಿ ಕೊಡ್ಬೋದಾ? ಮುಂಚೆ ಹೇಳಿದ್ರೆ ಏನೋ ಸ್ವಲ್ಪ ಇಶ್ಯೂಸ್ ಅಂತ ಹೇಳ್ಬಿಟ್ಟು, ಆ ಇಶ್ಯೂ ಏನಂತ ಏನಾದ್ರು ತಿಳ್ಕೊಬೋದಾ ನಾವು? ಹಂಗೇನಿಲ್ಲ ಸರ್, ಅದು ಬಿಟ್ಟು ಹೋಗೋದಂತ ಅಂದರೆ ಎಲ್ಲರೂ ಮಾತಾಡ್ಕೊಂಡು ಆರಾಮಾಗಿ ಇದ್ದೀವಿ ನಾರ್ಮಲ್ ಆಗಿ. ಬಟ್ ಕಂಟೆಂಟ್ ಜೊತೆ ನಿಮ್ಮ ಕಾಂಬಿನೇಷನ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿದೆ. ಹೌದು, ನಾನು ಬೇಜಾರು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಹೌದು, ಜನ ತುಂಬ ಅಕ್ಸೆಪ್ಟ್ ಮಾಡಿದ್ರು, ನೀವಿಬ್ರು ಚೆನ್ನಾಗಿ ಮಾಡ್ತೀರಾ, ನಾನು ಜಯಂತ್ ಅವರು ಚೆನ್ನಾಗಿ ಮಾಡ್ತೀರಾ ಅಂತ. ಬಟ್ ನಮ್ಮಿಬ್ರಲ್ಲಿ ಏನು ಅಂತ ಕಾನ್ಫ್ಲಿಕ್ಟ್ ಏನಾಗಲಿಲ್ಲ. ಇಲ್ಲಿ ಅವರು ಬ್ಯುಸಿ ಆದರು, ನಾನು ಬ್ಯುಸಿ ಆಗಿಬಿಟ್ಟೆ, ಅಂದರೆ ಟೈಮಿಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಸೊ ಇವಾಗ ಅವ್ರವ್ರು ಮಾಡ್ತಾರೆ, ನಾವು ಕಂಟೆಂಟ್ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ನಾವು ಬ್ಯುಸಿ ಇದ್ದಾಗ ಅವ್ರು ಬ್ಯುಸಿ ಇರ್ತಾರಲ್ಲ, ಹಂಗೆ ಫ್ರೀ ಇರ್ತಾರೆ. ಅವ್ರು ಫ್ರೀ ಇದ್ದಾಗ ನಾನು ಬ್ಯುಸಿ ಇರ್ತೀನಿ, ಎರಡು ಮ್ಯಾಚ್ ಆಗಲ್ಲ. ಆಮೇಲೆ ಅವರು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಿದ್ದಾರೆ, ಅವ್ರು ತುಂಬ ವರ್ಷದಿಂದ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಮಾಡ್ಕೊಂಡು ಹೋಗಲಿ, ಅಂದರೆ ಯಾವುದು ಏನಿಲ್ಲ ಸರ್, ಯಾರ ಮೇಲೆ ಏನು ಡಿಪೆಂಡ್ ಆಗಬೇಕಂತ ಏನಿಲ್ಲ. ಇವಾಗ ಯಾರು ಅಷ್ಟೇ, ನಿಮ್ಮ ಸ್ಕಿಲ್ಸ್ ಇತ್ತ ನೀವು ಮಾಡ್ಕೊಂಡು ಹೋಗ್ರಿ, ನನ್ನ ಟ್ಯಾಲೆಂಟ್ ಇತ್ತ ನಾನು ಮಾಡ್ಕೊಂಡು ಹೋಗ್ತೀನಿ. ಕೆಲವರು ಸಡನ್ನಾಗಿ ಬೆಳೀತಾರೆ, ಅದೆಲ್ಲ ಹೇಳೋಕ್ಕಾಗಲ್ಲ. ಜನಗೆ ಮಾಡೋದು. ಹೌದು, ಯಾರು ಒಬ್ಬರಿಂದ ಒಬ್ರು ಆಗೋದು. ಜನಗಳು ಇಷ್ಟ ಆದರೆ ಬೆಳೆಸ್ಬಿಡ್ತಾರೆ. ಚೆನ್ನಾಗಿ ಇಷ್ಟ ಆದರೆ ಟಕ್ ಅಂತ ಎತ್ಕೊಂಡು ಮೇಲ್ ಕುಂಡಿಸ್ತಾರೆ. ಅದೇ ಮೇಲ್ ಕುಂಡಿಸಿರೋನ್ನ ಒಂದೇ ಸೆಕೆಂಡಿಗೆ ಕೆಳಗೆ ತೊಗೊಂಡ್ಬರ್ತಾರೆ. ಅದು ಹೇಳೋಕ್ಕಾಗಲ್ಲ. ಅದು ನೀವು ನೋಡಿರ್ತೀರ, ತುಂಬ ಜನ ನೋಡಿರ್ತೀರ. ನಿಮ್ಮದು ಬಂದಿರೋ ಸ್ಟಾರ್ಡಮ್, ಅದಕ್ಕೆ ಒಂದು ಸ್ಟೇಟಸ್ ಅನ್ಬೋದು ಇವಾಗ ನಿಮಗೆ. ಇದು ಸಸ್ಟೈನ್ ಆಗುತ್ತೆ ಅಂತ ಅನ್ಕೊಂತಿದ್ರೆ ನೀವು ಮುಂದಕ್ಕೆ? ಹೌದು, ಆಗುತ್ತೆ. ಅಂದರೆ ಸ್ಟಾರ್ಡಮ್ ಅಂತ ಏನಿಲ್ಲ ಸರ್, ನಾನು ನಾರ್ಮಲ್ಲೇ ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ, ಚೆನ್ನಾಗಿ ಖುಷಿ ಪಡ್ತಾರೆ ಅಷ್ಟೇ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ಮೇ ಬಿ ಅರ್ನ್ ಮಾಡ್ಬೋದು, ನಾನು ಸ್ವಲ್ಪ ದುಡ್ಕೊಬೋದು. ಬಟ್ ನಾನು ಕಾಂಟ್ರವರ್ಸಿ ಮಾಡ್ದಂಗೆ, ಅಂದರೆ ನನ್ನ ಬಿಸ್ನೆಸ್ಸು, ಅಲ್ಲಿ ಮೈಂಡ್ ಮೈ ಓನ್ ಬಿಸ್ನೆಸ್, ನಾನು ನೋಡಿಕೊಂಡು ಆರಾಮಾಗಿ ನಾನು ಕಾಂಟ್ರವರ್ಸಿ ಮಾಡ್ದಂಗೆ ಒಳ್ಳೆ ಅರ್ನ್ ಮಾಡಿದ್ರೆ ಖುಷಿನೇ. ಬಟ್ ಅದರಲ್ಲಿ ನಾನು ನನ್ನ ಟೀಮ್ಗಾಗಲಿ, ನನ್ನ ಜೊತೆ ಸುತ್ತಮುತ್ತ ಜನಗಳಿಗೆ ನಾನು ಏನಿದೆ ಅದನ್ನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಅದು ಉಳಿಯುತ್ತೆ ಇಲ್ವೋ ಅದು ನಾನು ಹೇಳೋಕ್ಕಾಗಲ್ಲ. ಬಟ್ ನಾನು ಉಳಿಸೋದಕ್ಕೆ ನನ್ನ ಕೈಲಿ ಏನು ಎಫರ್ಟ್ಸ್ ಹಾಕಬೇಕು, ನಾನು ಎಂಟರ್ಟೈನ್ ಮಾಡೋದಕ್ಕೆ ಜನಗಳಿಗೆ ಏನು ಎಫರ್ಟ್ಸ್ ಹಾಕಬೇಕು, ಪ್ರತಿ ಸರಿ ಯೋಚನೆ ಮಾಡಿಕೊಂಡು ಕಂಟೆಂಟ್ ಮಾಡೋದಕ್ಕೆ ಏನು ಎಫರ್ಟ್ಸ್ ಹಾಕ್ತಾ ಇದ್ದೀನಿ ಇವಾಗ, ಅದಕ್ಕಿಂತ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಯಾರು ಅಷ್ಟೇ. ಇವಾಗ ನೀವೇ ಹೇಳಿ, ನೀವು ನಿಮ್ಮ ಜೊತೆ ಇರೋರು ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ. ಕೆಲವರು ಇರ್ತಾರೆ ಸರ್, ಕೆಲವರು ಇರ್ತಾರೆ, ಜೊತೆಲಿರೋರೇ ಇರ್ತಾರೆ, ನಿಮ್ಮ ಜೊತೆಲಿರೋರು ತುಳಿತಾರೆ, ಅದನ್ನೆಲ್ಲ ಒಬ್ಬರು ತುಳಿತಾರೆ ಅಂತ ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ಇವಾಗ ನನಗೊಂದು 10,000 ಕಮೆಂಟ್ಸ್ ಬಂದಿದ್ರೆ ಅದರಲ್ಲೊಂದು 100 ಜನ ನನ್ನ ವೀಡಿಯೋಸೇ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ನಕ್ಬಿಟ್ಟು ತಿರ್ಗಾ ಕಮೆಂಟ್ಸಲ್ಲಿ ಹೋಗಿ ಇದೊಂದು ಕಾಮಿಡಿನಾ, ಇದು ಸುಮ್ಮನೆ ತರಲೆ ಕಾಮಿಡಿ, ಇದು ನಾರ್ಮಲಾಗಿ ಕಮೆಂಟ್ಸ್ ಬರುತ್ತೆ. ಒಂದು 10 ಕಮೆಂಟ್ಸ್, 10,000ದಲ್ಲಿ 10 ಕಮೆಂಟ್ಸ್ ಬಗ್ಗೆ ಯೋಚನೆ ಮಾಡೋಕ್ಕಾಗತ್ತಾ? ನೋಡ್ತೀವಿ, ಸುಮ್ಮನೆ ಆಗ್ತೀವಿ, ಡಿಲೀಟ್ ಮಾಡಿ ಬಿಸಾಕ್ತೀವಿ, ಇಲ್ಲ ಹೈಡ್ ಮಾಡ್ತೀವಿ. ರಿಪ್ಲೈ ಮಾಡ್ತೀರಾ ಸರ್ ನೀವು ಕಮೆಂಟ್ಸ್ ರಿಪ್ಲೈ ಮಾಡ್ತೀನಿ ಸರ್. ನನಗೆ ಟೈಮ್ ಸಿಕ್ಕಿದಾಗ ನಾನು ಲೈಕ್ ಮಾಡ್ಕೊಂಡು ಎಲ್ಲರಿಗೂ ಲೈಕ್ ಮಾಡ್ತೀನಿ. ಆಮೇಲೆ ಚೆನ್ನಾಗಿ ಕಮೆಂಟ್ ಮಾಡಿರೋರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಂದು ಏನು ಗ್ರ್ಯಾಟಿಟ್ಯೂಡ್ ಇದೆ ಅದನ್ನು ಗ್ರ್ಯಾಟಿಟ್ಯೂಡ್ ತೋರಿಸ್ತೀನಿ ಅವ್ರಿಗೆ. ಬಿಕಾಸ್ ನನಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಹೆಂಗೆ ಹೇಳಿ. ಅಂದರೆ ನನಗೆ ಟೈಮ್ ಇದ್ದಾಗ, ನಾನು ಕೆಲಸ ಮಾಡಿ ಏನಾದರೂ ನೋಡ್ತಾ ಇದ್ದಾಗ, ಫೋನ್ ನೋಡ್ತಾ ಇದ್ದಾಗ ಕಮೆಂಟ್ ಮಾಡ್ತೀನಿ, ಅವರಿಗೆಲ್ಲ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ನಿಮ್ಮ ಬ್ಯಾಡ್ ಕಮೆಂಟ್ ಬಂದಿದೆ ನಿಮಗೆ? ತುಂಬ ಬಂದಿದೆ. ಯಾವ ಥರ ಬಂದಿದೆ ಸರ್ ಅದು? ತುಂಬ ಬಂದಿದೆ ಸರ್. ಡೈರೆಕ್ಟಾಗಿ ಹೇಳಿದ್ದಾರೆ ನನಗೆ ಮುಗಿದ ಮೇಲೆ, ನಿನ್ನ ಪ್ರೊಫೆಷನ್ ಏನು, ನೀನೇನು ಮಾಡ್ತಿದ್ದೀಯ ಇಲ್ಲಿ ಬಂದವರೆ. ಬೆಳಗ್ಗೆ ವೀಡಿಯೋ ಮಾಡೋಕೆ ಹೋಗ್ಬಿಡ್ತಾಯಿದ್ದು. ವೀಡಿಯೋ ಮಾಡೋಕೆ ಹೋದಾಗ ಅಂದರೆ ಯಾರು ಬರ್ತಾ ಇರಲಿಲ್ಲ ಅಷ್ಟೊತ್ತಿಗೆ. ಅಂದರೆ ಸೋಲೋ ಏನಾದರೂ ಮಾಡೋಣ ಅಂದ್ಬಿಟ್ಟು ಒಬ್ಬರನ್ನ ಯಾರಾದರೂ ಇಲ್ಲಿ ಹುಡುಗರು ಯಾರಾದರೂ ಇರ್ತಾರೆ ಏರಿಯಾದಲ್ಲಿ, ಆ ಹುಡುಗರನ್ನ ಎತ್ತಾಕೊಂಡು ನನಗೆ ಜಸ್ಟ್ ಶೂಟ್ ಮಾಡಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಡ್ಕೋ, ಫೋನ್ ಹಿಂಗೆ ಹಿಡ್ಕೋ ಅಂತ ಅವ್ರಿಗೆಲ್ಲ ಇದೇ ಫ್ರೇಮಲ್ಲಿ ಇಟ್ಬಿಟ್ಟು ಅವ್ರು ಕೊಟ್ಬಿಟ್ಟು ಬರಬೇಕಿತ್ತು. ಆಮೇಲೆ ನಾನು ನಾನೇ ಮಾಡ್ಕೊಂಡು ಬರ್ತಾ ಇದ್ದಾಗ, ಇದೇನು ಗುರು ಇವನು ಪ್ರೊಫೆಷನ್ ಏನು, ಇದೇನು ಅಂತ ಎಲ್ಲರಿಗೂ ಹೇಳಿ, ನಮ್ಮ ಫ್ಯಾಮಿಲಿಗೆಲ್ಲ ಹೇಳಿ, ಅವಾಗ ನಂಗೆ ಬೇಜಾರೇ ಆಗ್ಬಿಟ್ಟಿತ್ತು. ಸೊ ಏನಕ್ಕೆ ಮಾಡ್ಬೇಕು ನಾನು ಇದಕ್ಕೆ, ಈ ಥರ ಹಿಂಗೆ ಮಾಡ್ತಿದ್ದಾರಲ್ಲ ಹಿಂಗೆ ಅಂತ. ಅಂದರೆ ನಮ್ಮ ಕಂಫರ್ಟ್ ಝೋನಿಂದ ನಾವು ಆಚೆ ಬರಬೇಕು. ಜನ ಬೈತಾರೆ, ಏನು ಮಾಡ್ತಾರೆ, ಅದು ನನಗೆ ಇಷ್ಟ ಇರೋದು ನಾನು ಮಾಡ್ತಾ ಇದ್ದೀನಿ. ಜನಕ್ಕೆ ಎಲ್ಲನೂ ಮೆಚ್ಚೋಕ್ಕಾಗಲ್ಲ. ಹೌದು, ಅದಂತೂ ನಿಜ. ನೀವು ಏನೇ ಮಾಡಿದ್ರು ನೀವು ಜನಕ್ಕೆ ಮೆಚ್ಚೋಕ್ಕೆ ಆಗಲ್ಲ. ಅವ್ರು ಏನಾದರೂ ಒಂದು ಕಮೆಂಟ್ ಮಾಡೇ ಮಾಡ್ತಾರೆ. ಅದು ಪಾಸಿಟಿವ್ ಆಗಿದ್ದರೆ ತೊಗೊಬೇಕು, ನೆಗೆಟಿವ್ ಆಗಿದ್ದರೆ ಅಲ್ಲೇ ಬಿಟ್ಬಿಡಬೇಕು. ಫೀಡ್ಬ್ಯಾಕ್ ಥರ ಇದ್ದರೆ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಲೈಫಲ್ಲಿ. ಈ 3 ಆಪ್ಷನ್ ಇರೋದು.
ಬಂದಿರೋಂಥ ಬೆಸ್ಟ್ ಕಾಮೆಂಟ್ ಅಂದರೆ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ನಾವು ಇನ್ಸ್ಪೈರ್ ಆಗಿದ್ದೀವಿ ನಿಮ್ಮ ನೋಡಿ, ಹೌದು ಆ ಥರ ಬಂದಿದೆ ಸರ್? ಬಂದಿದೆ, ಡೈರೆಕ್ಟಾಗೂ ಹೇಳ್ತಾರೆ. ಓಕೆ, ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಹಿಂಗೆ ಮಾಡ್ಕೊಂಡು ಹೋಗಿ, ನೀವು ಸುಮ್ಮನೆ ಯಾರೇನೋ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಂಬಿಡಿ, ಹಿಂಗೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅಂದರೆ ನೀವು ಆಚೆ ಎಲ್ಲ ಹೋಗಿರ್ತೀರ ನೀವು? ಆಮೇಲೆ ನನಗೆ ಖುಷಿ ಆಗುತ್ತೆ ಒಂದೊಂದ್ಸರಿ ಸೆಲೆಬ್ರಿಟೀಸ್ ಯಾರಾದರೂ ಕಮೆಂಟ್ ಮಾಡ್ಬಿಟ್ಟಾಗ, ಈ ಚಂದನ್ ಶೆಟ್ಟಿ ಅವರು ಎಲ್ಲ ಕಮೆಂಟ್ ಮಾಡಿದ್ರು. ಓಕೆ, ಆಮೇಲೆ ಈ ಪವಿ ಪುನ್ನಪ್ಪ ಇದ್ರಲ್ಲ, ಬಿಗ್ ಬಾಸ್ ಎಲ್ಲ ಹೋಗಿದ್ರಲ್ಲ, ಅವರೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ನಮ್ಮ ಪ್ರೊಫೈಲ್ ಎಲ್ಲ ನೋಡಿದಾಗ, ಲೈಕ್ ಮಾಡಿದಾಗ, ಆಮೇಲೆ ಕಮೆಂಟ್ಸ್ ಎಲ್ಲ ಮಾಡಿದಾಗ ಬರುತ್ತಲ್ಲ ನಮಗೆ, ಅವಾಗ ಯಾರು ಗುರು ಇವರೆಲ್ಲ ನನಗೂ ಕಮೆಂಟ್ಸ್ ಮಾಡ್ತಿದಾರಲ್ಲ, ಓ ಚೆನ್ನಾಗಿ ಏನೋ ಮಾಡ್ತಾ ಇದೀವಿ ನಾವು, ಇನ್ನೂ ಏನಾದರೂ ಮಾಡೋಣ ಆ ಥರ ಅನ್ಸುತ್ತೆ. ಸರ್ ನಿಮ್ಮದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದ್ರೆ ಕ್ಲೀನ್ ಇದೆ ನಿಮ್ಮದು? ಹೌದು. ಅಂದರೆ ಒಂದು ಎಲ್ಲೂ ರೂಮರ್ ಇಲ್ಲ, ಒಂದು ಕಾಂಟ್ರವರ್ಸಿ ಇಲ್ಲ, ಎಷ್ಟು ಕ್ಲೀನ್ ಇದೆ ಅಂದರೆ ಬರೀ ಕಾಮಿಡಿ ಅಷ್ಟೇ. ಹೌದು, ಏನಿಲ್ಲ ಸರ್, ಅದು ಜನಗಳೆಲ್ಲ ಅವ್ರವ್ರ ಲೈಫಲ್ಲಿ ನಡೆದಿರೋದನ್ನೇ. ಅಂದರೆ ಇವಾಗ ಈ ನಿಮ್ಮ ಲೈಫಲ್ಲಿ ಏನು ನಡೆದಿರುತ್ತೆ ನಾವು ತೋರಿಸಿದ್ರೆ, ಓ ನನ್ನ ಲೈಫಲ್ಲಿ ಇದು ನಡೆದಿತ್ತು ಅಂದ್ಬಿಟ್ಟು ನೀವು ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಹೌದು, ರಿಯಾಲಿಟಿ ತೋರಿಸ್ತೀವಿ ನೀವು. ರಿಯಾಲಿಟಿ ಏನಿದೆ ಅದನ್ನ ತೋರಿಸೋದು ಅಷ್ಟೇ. ನಾವು ಅದನ್ನ ಫನ್ನಿ ವೇಯಲ್ಲಿ ತೋರಿಸೋದು. ಇವಾಗ ನಾವು ಡೌನ್ ಆಗ್ತಾ ಇದೀವಿ ಅಂತ ಏನಿಲ್ಲ, ಅದು ನಿಮ್ಗೆ ತೋರಿಸೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ನೀವು ಖುಷಿ ಪಟ್ರೆ ನಾವು ಖುಷಿಯಾಗಿರ್ತೀವಿ. ಆ ಥರ ಒಬ್ಬ ಯಾರನ್ನ ಬೇಕಾದ್ರೂ ಹೀರೋ ಮಾಡ್ಬಿಡ್ಬೋದು. ಆ ಥರ ನೀವು ಕಂಟೆಂಟ್ ಯಾವ ಥರ ತೋರಿಸ್ತೀರಾ ಜನಗಳಿಗೆ, ಅದ್ರ ಮೇಲೆ ಹೋಗುತ್ತೆ. ಅದ್ರ ಮೇಲೆ ನೀವು ಅಂದರೆ ನಾವು ಮಾಡೋ ಕಂಟೆಂಟ್ಗಳನ್ನ ಬೇಕಾದರೆ ನಾವು ನೆಗೆಟಿವ್ ಆಗೂ ತೋರಿಸ್ಬೋದು, ಈ ಫನ್ನಿ ವೇಯಲ್ಲಿ ಬಿಟ್ಟು ನೆಗೆಟಿವ್ ಆಗೂ ತೋರಿಸ್ಬೋದು. ಬಟ್ ಅದೆಲ್ಲ ಬಂದ್ಬಿಟ್ಟು ನಾವು ಹೆಂಗೆ ತೋರಿಸ್ಕೊತೀವಿ, ಯಾವ ಥರ ಪೋರ್ಟ್ರೇ ಮಾಡ್ಕೊತೀವಿ ಕಂಟೆಂಟಲ್ಲಿ. ಆಮೇಲೆ ಈ ಕಂಟೆಂಟಲ್ಲಿ ಈ ಥರ ಪದಗಳನ್ನ ಯೂಸ್ ಮಾಡಬಾರ್ದು, ಆ ಪದಗಳು ಜನಗಳಿಗೆ ರಾಂಗ್ ಅನ್ಸುತ್ತದು. ಆಮೇಲೆ ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು ನಮ್ಮ ಕಂಟೆಂಟು. ಆಮೇಲೆ ಏನೋ ಒಂದು ಮಾಡಬೇಕು, ನನಗೆ 10 ಮಿಲಿಯನ್ ನೋಡಲಿ, ಇದು ನನ್ನ ಕಾಂಟ್ರವರ್ಸಿ ಮಾಡ್ಕೊಬೇಕು ಅಂತ ಮಾಡೋಕ್ಕೆ ಹೋಗ್ಬಾರ್ದು ಯಾವತ್ತೂ. ಬರುತ್ತೆ ಸರ್, ಫೇಮು, ನೇಮು, ದುಡ್ಡು ಎಲ್ಲ ಒಂದು ಟೈಮಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವು ಶಾರ್ಟ್ ಕಟ್ ಹುಡ್ಕೊಂಡು ಹೋಗ್ಬಾರ್ದು. ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರೋದು ಶಾರ್ಟ್ ಕಟ್ ಬೇಡ, ನಿಧಾನಕ್ಕೆ ಬರಲಿ. ಇವಾಗ ಏನು ನನಗೊಂದು 50,000 60,000 ಫಾಲೋವರ್ಸ್ ಇದ್ದಾರೆ, 60,000 ಫಾಲೋವರ್ಸ್ ಆರಾಮಾಗಿ ನಿಧಾನಕ್ಕೆ ಬರಲಿ, ನಿಧಾನಕ್ಕೆ ಫಾಲೋವರ್ಸ್ ಆಗಲಿ, ಅವ್ರಿಗೆ ಖುಷಿ ಪಟ್ಟು ಫಾಲೋವರ್ಸ್ ಆಗಬೇಕು. ಹೌದು, ನನ್ನ ಫಾಲೋ ಮಾಡಿ ಅಂತ ಹೇಳ್ಕೊಂಡು ಫಾಲೋ ಮಾಡಿಸಿ ಅದು ಯಾವತ್ತೂ ಮಾಡಿಸ್ಬಾರ್ದು. ನನ್ನ ಪ್ರೊಫೈಲ್ ನೋಡಿ, ನನಗೆ ಒಂದು ಕಂಟೆಂಟ್ಗಳನ್ನ ನೋಡಿ, ಹೌದು ಇದೇ ಥರ ಕಂಟೆಂಟ್ಗಳು ಬೇರೆ ಜನ ಮಾಡಿದ್ದಾರೆ, ಅವ್ರು ಮಾಡದೇ ಇರೋದನ್ನ ನಾವು ಹೆಂಗೆ ಬೆಟರಾಗಿ ಮಾಡಿದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಜನಗಳು ಹೇಳ್ತಾರೆ, ಹೌದು ನೀವು ಬೇರೆ ಕಂಟೆಂಟ್ಗಳನ್ನ ಎತ್ಕೊಂಡು ಮಾಡಿದ್ದೀರಾ, ಹೌದು ಮಾಡಿದ್ದೀವಿ, ಅದರಲ್ಲಿ ಟ್ವಿಸ್ಟ್ಗಳಿದೆ ನೋಡಿ, ಅದನ್ನ ನೋಡಿ, ಅದನ್ನು ಕನ್ಸಿಡರ್ ಮಾಡಿ. ಅವ್ರಿಗಿಂತ ನಾವು ಯಾಕೆ ಬೆಟರಾಗಿ ಮಾಡಿದ್ದೀವಿ ಅದನ್ನ ನೋಡಿ, ಅದು ಖುಷಿ ಪಟ್ಟು ಫಾಲೋ ಮಾಡ್ತಾರಲ್ಲ, ಅವ್ರು ಯಾವತ್ತೂ ನಮಗೆ ಸಪೋರ್ಟ್ ಮಾಡ್ತಾರೆ. ನಿಮಗೆ ಸುಮ್ಮನೆ ಏನೋ ಫಾಲೋ ಮಾಡ್ಬೇಕಂತ ಮಾಡಿ ನನ್ನ ಫಾಲೋ ಮಾಡಿ ನೀವು ಪ್ಲೀಸ್ ಫಾಲೋ ಮಾಡಿ ಆ ಥರ ಎಲ್ಲ ಮಾಡ್ಕೊಂಡಿರೋದು ಸರಿ ಅನ್ಸಲ್ಲ. ನಿಧಾನಕ್ಕೆ ಬೆಳೆದ್ರೂ ಅದು ನೇಮ್ ಇರುತ್ತೆ, ಆರ್ಗಾನಿಕ್ ಬರಬೇಕು. ಅವತ್ತಿಂದ ಮಾಡಿದ್ದ ನೀವು ಅವ್ನಿಗೆ ಸಪೋರ್ಟ್ ಮಾಡೋಣ ಆ ಥರ ಅನ್ಸ್ಬೇಕು ಜನಕ್ಕೆ. ಏನೋ ಸುಮ್ಮನೆ ಈ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾನೆ ಇವಾಗ ಸಪೋರ್ಟ್ ಮಾಡ್ಬಿಡೋಣ, ಅದಾದಮೇಲೆ ಒಂದು 6 ತಿಂಗಳಾದಮೇಲೆ ಅನ್ಫಾಲೋ ಮಾಡ್ಬಿಡೋಣ, ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು. ಓಕೆ, ನಿಮಗೆ ಯೂನಿಯನ್ ಅಂತ ಇದೆಯಾ ಸರ್? ನಿಮಗೆ ಒಂದು ಕಂಟೆಂಟ್ ಕ್ರಿಯೇಟ್ ಅಂದರೆ ಈ ಥರ ಮಾಡಬೇಡಿ, ಅಡಲ್ಟ್ ಕಂಟೆಂಟ್ ಮಾಡಬೇಡಿ, ಮತ್ತೆ ಆಮೇಲೆ ಅದು ಯೂಶಲಿ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ಕಂಪ್ಲೇಂಟ್ಸ್. ಅದು ಬಿಟ್ಟು ಮತ್ತೆ ಈ ನಡುವೆ ಎಲ್ಲ ನಾವು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಜನಗಳೇ ಮಾಡ್ಬಿಡ್ತಾರೆ ಸರ್. ಜನಗಳು ಇವಾಗ ಏನೋ ಒಂದು ಯೂನಿಯನ್ಗಳು ಅವ್ರವ್ರದ್ದು ಏನೇನಿದೆ ನಮ್ಮ ಕರ್ನಾಟಕದಲ್ಲಿ, ಅವ್ರುಗಳೇ ಸಪೋರ್ಟ್ ಮಾಡ್ತಾರೆ. ಅಂದರೆ ಅವರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡಿ ಅಂತ ಹೇಳ್ತಾರೆ. ನೀವೇನಾದ್ರೂ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ಇದು ಮಾಡಬೇಡಿ ಅಂತ ಒಂದು 2 ಸರಿ ವಾರ್ನ್ ಮಾಡ್ತಾರೆ. ಮಾಡಿಲ್ಲ ಅಂತಂದರೆ ಅವರು ಏನಾದರೂ ಆ್ಯಕ್ಷನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ನಿಮ್ಗೆ ಏನಾದರೂ ಬಂದಿದೆ ಸರ್? ಏನಾದರೂ ಇಲ್ಲ ಸರ್, ಆ ಥರ ಇಲ್ಲ. ವಾರ್ನ್ ಆಗಿಲ್ಲ, ಚೆನ್ನಾಗಿ ಮಾಡ್ತೀವಿ, ಅಪ್ರಿಷಿಯೇಟ್ ಮಾಡಿದ್ದಾರೆ. ಇವತ್ತರೆಗೂ ನಾನು ಯಾರು ನೀನು ಚೆನ್ನಾಗಿ ಮಾಡ್ತಿಲ್ಲ, ನೀನು ಮಾಡಬೇಡ, ಇಲ್ಲ ನೀನು ಈ ಕಂಟೆಂಟ್ ರಿಮೂವ್ ಮಾಡು, ಆ ಥರ ಯಾವತ್ತೂ ನನಗೆ ಬಂದಿಲ್ಲ ಆ ಥರ. ಓಕೆ, ಪರ್ ಮಂತ್ ಎಷ್ಟು ಬರ್ತದೆ ಸರ್ ಪ್ರಮೋಷನ್ ನಿಮಗೆ? ಅದೇ ಸರ್ ಹೇಳೋಕ್ಕಾಗಲ್ಲ. ಆ್ಯಾವ್ರೇಜಲ್ಲಿ 1-2 ಬರ್ತದೆ. ಇನ್ನೂ ಜಾಸ್ತಿ ಬರ್ತದೆ ಸಾಕು ಸರ್. ನನಗೆ ಜಾಸ್ತಿ ಬಂದರೆ ಒಂದು ಮೂಮೆಂಟಲ್ಲಿ 10 ಮಾಡಿದ್ದೀನಿ 1 ಮಂತಲ್ಲಿ. ಯಾಕಂದರೆ ಮುಂಚೆ ನೀವು ಸ್ಟಾರ್ಟಿಂಗಿಂದ ಬಂದಾಗ ಬರೀ ಪೋಸ್ಟರ್ಸ್ ಅಂದರೆ ನಿಮ್ಮ ಫೋಟೋಸ್ ಇರ್ತವೆ, ಆಮೇಲೆ ನೆಕ್ಸ್ಟು ಸ್ಟೆಪ್ ಬಂದರೆ ಸ್ವಲ್ಪ ವೀಡಿಯೋಸ್ ಇರ್ತವೆ, ಆಮೇಲೆ ಮತ್ತೆ ಬರೋ ಪ್ರಮೋಷನ್ ಇರ್ತವೆ. ಆ್ಯಕ್ಚುಲಿ ಅದು ರಾಂಗ್ ಅದು. ಆದರೆ ನನಗೆ ಮುಂಚೆ ಗೊತ್ತಿರಲಿಲ್ಲ ಇದೆಲ್ಲ. ಜನಗಳು ನಮ್ಮನ್ನು ನೋಡ್ತಾ ಇರೋದೇ ಎಂಟರ್ಟೈನ್ ಮಾಡ್ತಾ ಇದ್ದೀರಾ ಅಂತ. ವಾರದಲ್ಲಿ 5 ದಿವಸ ಬರೀ ಪ್ರಮೋಷನ್ ಹಾಕಿದ್ರೆ ಜನ ಏನು ನೋಡ್ತಾರೆ ನನ್ನ ಕಂಟೆಂಟ್? ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಇವಾಗ ಪ್ರಮೋಷನ್ಸ್ ಬರುತ್ತೆ, ಹೌದು ಅಕ್ಸೆಪ್ಟ್ ಮಾಡ್ತೀವಿ, ಯಾವುದಾದ್ರೂ ಚೆನ್ನಾಗಿರೋ ಪ್ರಮೋಷನ್ಸ್ನೇ ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ಆ ಪ್ರಮೋಷನ್ನಲ್ಲೇ ಕಂಟೆಂಟ್ ಕೊಟ್ಬಿಟ್ಟು ಮಾಡ್ಬೇಕಂತ. ಇವಾಗ ನಾನು ಡೈರೆಕ್ಟಾಗಿ ನಾನು ನಿಮ್ಮ ಅಭಿಷೇಕ್ ನನ್ನ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲೇ ಏನಾದರೂ ಕಂಟೆಂಟ್ ಮಾಡಿ ಕಾಮಿಡಿ ಕೊಟ್ಟು ಒಂದು ಪ್ರಮೋಷನ್ ಮಾಡೋಣ ಅಂತ ಮಾಡಿದ್ವಿ, ಆಯ್ತಾ? ಬಟ್ ಅದು ರಾಂಗ್ ಏನೇ ಅಂದರೆ ಡೈಲಿ ಹಾಕ್ಬಾರ್ದು. ಅಟ್ಲೀಸ್ಟ್ 1 ವೀಕ್ಲಿ 1 ಅಥವಾ 2 ಆದರೆ ಜನ ಅಕ್ಸೆಪ್ಟ್ ಮಾಡ್ತಾರೆ. ನೀನು 5 ಪ್ರಮೋಷನ್ಸ್ ಡೈಲಿ ಹಾಕಿದ್ರೆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ? ಅದೇ ಪ್ರೊಫೈಲ್ ಎಲ್ಲ ಆಕ್ಟಿವ್ ಆಗಿ ಇರಲ್ಲ, ಬಿದೋಗುತ್ತೆ ಪ್ರೊಫೈಲ್. ಎಷ್ಟು ಆಗ್ತೀರಿ ಸರ್ ವೀಕ್ಲಿ ಪ್ರಮೋಷನ್? ಇಲ್ಲ ಹೇಳಕ್ಕಾಗಲ್ಲ ಸರ್. ಇವಾಗ 1 ಮಂತಲ್ಲಿ 1-2 ಪ್ರಮೋಷನ್ ಬರುತ್ತೆ, 1-2 1 ಮಂತಲ್ಲಿ. ಅವಾಗ ಬಂದಾಗ
5 days 6 days ಕೂಡ ನಾನು ಕಂಟೆಂಟೇ ಹಾಕ್ತೀನಿ. ಯೂನಿಕ್ ಆಗಿ ಕಂಟೆಂಟ್ ಮಾಡಿದ್ರೇನೆ ಇವಾಗ ಪ್ರಮೋಷನ್ಸ್ ಆಗಲಿ ಯಾರೇ ಆಗಲಿ, ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ನಿಮಗೆ ಆ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗಬಾರ್ದು. ಇವರೇನೋ ಮಾತಾಡ್ತಾ ಇದ್ದಾರೆ ನಾರ್ಮಲ್ ಆಗಿ ಲೈಫಲ್ಲಿ ರಿಯಾಲಿಟಿ ತೋರಿಸ್ತಾ ಇದ್ದಾರೆ, ಆ ರಿಯಾಲಿಟಿ ಆ ಪ್ರಾಡಕ್ಟು ಅವು ಮನುಷ್ಯನಿಗೆ ಮ್ಯಾಚ್ ಆಗಬೇಕು. ಆ ಥರ ಏನಾದರೂ ಕಂಟೆಂಟ್ ಮಾಡೋಣ ಯೂನಿಕ್ ಆಗಿ. ಓಕೆ. ಇವಾಗ ಯೂಶಲಿ ಎಲ್ಲರೂ ತಗೊಳ್ಳಿ ನಾನು ಇಲ್ಲಿಗೆ ಬಂದಿದ್ದೆ, ಗುರು ನೀನು ಇಲ್ಲಿಗೆ ಬಂದರೆ ನನಗೇನು, ನೀನು ಅಲ್ಲಿಗೆ ಬಂದಿದ್ದೆ, ನೀನು ತಗೊಂಡಿದ್ದೆ, ನೀನು ಪ್ರಮೋಷನ್ ಮಾಡ್ತಾ ಇದೆಯಾ, ಆ ಥರ ಅಲ್ಲ. ನಿನ್ನ ಲೈಫಿಗೆ ಆ ಪ್ರಾಡಕ್ಟ್ ಎಷ್ಟು ಇಂಪಾರ್ಟೆಂಟು ಅದನ್ನು ತೋರಿಸಿದ್ರೆ ತಗೊಂತೀರಾ. ಹೌದು, ಅಷ್ಟೇ. ಅದು ಯೂನಿಕ್ ಆಗಿ ಏನಾದರೂ ಮಾಡೋಣ ಅಂತ ಆ ಥರ ಮಾಡ್ತಾ ಇರೋದಷ್ಟೇ. ಒಂದು ಪ್ರಮೋಷನ್ಗೆ ಒಂದು ಸರ್ಟನ್ ಅಮೌಂಟ್ ಬರುತ್ತೆ ಸರ್, ಇಷ್ಟಂತ ಎಕ್ಸಾಂಪಲ್ ಒಂದು ಅಮೌಂಟ್ ಬರುತ್ತೆ. ನೀವು ಇದರಲ್ಲಿ ಒಂದು ಟೀಮ್ ಮೆಂಬರ್ಸ್ ಇರ್ತೀರಾ, ನೀವು ಒಬ್ಬ ಸೀನಿಯರ್ಸ್ ಆಗಿರ್ತಾರೆ, ಇನ್ನೊಬ್ಬರು ಇರ್ತೀರ. ಸರ್ ನಾನು ಯೂಶಲಿ ಕಮ್ಮಿನೇ ಚಾರ್ಜ್ ಮಾಡೋದು, ಚಾರ್ಜ್ ಕಮ್ಮಿ ಮಾಡೋದು. ಅದರಲ್ಲಿ ಹೋಗಿ ಬರೋದಕ್ಕೆ, ಅಲ್ಲಿ ಹೋಗಿ ಆ ಲೊಕೇಶನ್ ಬರೋದಕ್ಕೆ ಪೆಟ್ರೋಲ್ ಚಾರ್ಜಸ್ಸು, ಹುಡುಗರು ಕರ್ಕೊಂಡು ಹೋಗಿರೋ ಊಟ ಎಲ್ಲ ಮಿಕ್ಕಿ ಏನು ಕಮ್ಮಿನೇ ಮಿಕ್ಕುತ್ತೆ. ಅದರಲ್ಲಿ ಹುಡುಗರಿಗೆ ಎಲ್ಲ ಎಂಟರ್ಟೈನ್ ಮಾಡೋದಾಗ್ಲಿ, ಇಲ್ಲ ಅವ್ರನ್ನೆಲ್ಲ ಆಚೆ ಕರ್ಕೊಂಡು ಹೋಗೋದಾಗ್ಲಿ ಏನಾದರೂ ಮಾಡ್ತೀನಿ. ನನಗೆ ಇನ್ವೆಸ್ಟ್ಮೆಂಟಲ್ಲಿ ಇವಾಗ ನನಗೆ 40% ಸಿಕ್ಕಿದ್ರು ಸಾಕು. ಎಲ್ಲ ಖರ್ಚು ಹೋಗಿ ನಂಗೆ 40% ಸಿಕ್ಕಿದ್ರು ಸಾಕು. ಆ ಮಾರ್ಜಿನಲ್ಲೇ ಇಟ್ಕೊಂಡಿದ್ದೀನಿ ನಾನು. ಎಕ್ಸಾಂಪಲ್ ಒಂದು 10,000 ಬಂದಿದೆ ಸರ್, ನಾನು ಒಂದು ಪ್ರಮೋಷನ್ ಕೊಟ್ಟಿದ್ದೀನಿ, 10,000 ನಾನು ಕೊಡ್ತಾ ಇದ್ದೀನಿ. ನಿಮ್ಮ 3 ಜೊತೆ 3 ಇದ್ದಾರೆ ಸರ್, ಆ 3ಗೆ ಏನು ಕೊಡ್ತೀರಾ ಸರ್ ಅವ್ರಿಗೆ? ಅಂದರೆ ಅಮೌಂಟ್ ವೈಸ್ ಕೊಡಿ ಇಷ್ಟಂತ ಅವ್ರಿಗೂ ಶೇರ್ ಮಾಡ್ತೀರಾ? ಕೆಲವು ಟೈಮ್ ಏನು ಮಾಡ್ತೀನಿ ಅಂತಂದರೆ ಕೊಲ್ಯಾಬ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನನ್ನ ಪ್ರೊಫೈಲ್ಗೆ ಯಾರೋ ಅಪ್ರೋಚ್ ಮಾಡಿರ್ತಾರೆ ಒಂದು ಪ್ರಮೋಷನ್ಗೆ, ನನ್ನ ಫ್ರೆಂಡ್ಸ್ನ ಕೊಲ್ಯಾಬ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಬಿಕಾಸ್ ಅವರು ನಾನು ಏನಾದರೂ ಅರ್ನ್ ಮಾಡಲಿ ಅದರಿಂದ ಅಂದ್ಬಿಟ್ಟು ಕೊಲ್ಯಾಬ್ ಮಾಡೋದು. ನನ್ನ ಫ್ರೆಂಡು ಇದ್ದಾನೆ, ಅವನದು ರೀಚ್ ಚೆನ್ನಾಗಿದೆ, ಪ್ರೊಫೈಲ್ ಇದು ಮಾಡಿ ಅಂತ ಟ್ರೈ ಮಾಡ್ತೀನಿ. ಅದಾಗಿಲ್ಲ ಅಂತಂದರೆ ಸ್ವಲ್ಪ ಏನಾದರೂ ಇವಾಗ ಒಂದು ಬಂದಿರೋದಕ್ಕೆ ಫುಡ್ಗಾಗಲಿ ಮತ್ತು ಖರ್ಚಿಗಾಗಲಿ ಏನಕ್ಕಾದರೂ ಕೊಡ್ತೀನಿ. ನೀವು ಕೊಲಾಬ್ ಮಾಡಿರ್ತೀರಲ್ಲ ಸರ್ ಇನ್ನೊಬ್ರಿಗೆ, ಅವಾಗೂ ನಿಮಗೆ ಚಾರ್ಜ್ ಮಾಡ್ತೀರಲ್ಲ, ಅವ್ರಿಗೂ ಚಾರ್ಜ್ ಮಾಡ್ತಾರಾ? ಅವ್ರಿಗೂ ಚಾರ್ಜ್ ಮಾಡ್ತಾರೆ. ಸಪ್ರೇಟ್ ಇಬ್ಬರಿಗೂ ಇರುತ್ತಾ? ಸಪ್ರೇಟ್ ಚಾರ್ಜಸ್ ಇರುತ್ತೆ. ಅಲ್ಲಿ ನೀವೇನು ಅಮೌಂಟ್ ಅಂತೂ ಕೊಡಲ್ಲ ನಿಮ್ಮ ಇವ್ರಿಗೆ, ನಿಮ್ಮ ಟೀಮ್ಗೆ ಇಷ್ಟಂತ ಅಮೌಂಟು ಪರ್ಟಿಕ್ಯುಲರ್ ಆಗಿ ಏನು ಮೆನ್ಷನ್ ಮಾಡಿಲ್ಲ ಸರ್. ಬಿಕಾಸ್ ಅದು ಯಾರ್ಯಾರ ಎಫರ್ಟ್ಸಿಂದ, ಇವಾಗ ನನಗೆ ಬಂದಿಲ್ಲ ಅಂತಂದರೆ ನಮ್ಮ ಟೀಮ್ ಅವ್ರಿಗೆ ಬಂದಿರುತ್ತೆ ಅನ್ಕೊ. ಓಕೆ. ಅದು ಅವ್ರ ಎಫರ್ಟ್ಸಿಂದ ಬಂದಿರೋದು. ಏನೋ ಜನ ಅವ್ರನ್ನ ಯುನಿಕ್ ಆಗಿ ಏನೋ ನೋಡಿದ್ದಾರೆ, ಅವ್ರ ಕ್ರಿಯೇಟಿವಿಟಿ ನೋಡಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಬಂದಿರುತ್ತೆ. ನಿನಗೆ ಬಂದಿರೋದ್ರಲ್ಲಿ ನನಗೆ 50% ಕೊಡು ಅಂತ ಕೇಳೋಕ್ಕೆ ನನಗೆ ಏನು ರೈಟ್ಸ್ ಇರುತ್ತೆ? ಓಕೆ. ಅವನೇನೋ ಕೊಟ್ಟರೆ ಓಕೆ, ಬಿಕಾಸ್ ನಾನು ಅದರಲ್ಲಿ ವೀಡಿಯೋದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಇಲ್ಲ ನಾನು ಒಂದು ಐಡಿಯಾಸ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ನನಗೆ ಅಮೌಂಟ್ ಪೇ ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದರೂ ಓಕೆ. ಕೇಳೋ ರೈಟ್ಸ್ ಇರಲ್ಲ ನಮಗೆ ಅಷ್ಟು. ಓಕೆ. ಅಂದರೆ ಇದು ಹೆಂಗೆ ಅಂದರೆ ನಿಮ್ಮ ಟೀಮಿಗೆ ಯಾರು ಬರ್ಬೋದು, ಇವಾಗ ನಿಮಗೆ ಬಂದರೆ ನಿಮ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಬಂದರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ಖಂಡಿತ. ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಿದ್ದೀರಾ. ಹೌದೌದು.